ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ಪೋಷಕರಿಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಾನು ನಿಖಿಲೇಶು ಆಂಟಿಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ ಇವತ್ತು 3 ಅಪ್ಡೇಟ್ಸ್ಗಳೊಂದಿಗೆ ಬಂದಿದ್ದೇನೆ. ಒಂದನೇ ಅಪ್ಡೇಟ್ ಬಂದುಬಿಟ್ಟು ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡಿಂದ, ಇನ್ನೊಂದು ನಮ್ಮ ಕರ್ನಾಟಕದ ಎಜುಕೇಷನ್ ಮಿನಿಸ್ಟರ್ ಅವ್ರ ಕಡೆಯಿಂದ, ಇನ್ನೊಂದು ಕೂಡ PUE ಬೋರ್ಡಿಂದ, ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡಿಂದ. ಓಕೆ, ಸೊ ಇವು 3 ಅಪ್ಡೇಟ್ಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಮುಂದಿನ ವೀಡಿಯೋದಲ್ಲೂ ನಾನು ನೀವು ಯಾರ್ಯಾರು ಇವಾಗ ಫಸ್ಟ್ ಬೋರ್ಡ್ ಎಕ್ಸಾಮನ್ನು ಬರೆದು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರೀಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀರಾ ಅವರಿಗೂ ಕೂಡ ಈ ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಬಟ್ ಅದನ್ನು ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ. ಈ ರೀತಿ ಅಪ್ಡೇಟ್ಸ್ಗಳು ಈಗ KCET ರಿಲೇಟೆಡ್ ಇರ್ಬೋದು, ಅಥವಾ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಥವಾ ಅಸೆಸ್ಮೆಂಟ್ ಬೋರ್ಡಿಂದ ಬರುವಂಥ ಅಪ್ಡೇಟ್ಸ್ಗಳಿರ್ಬೋದು, ಅಥವಾ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಬೋರ್ಡಿಂದ ಬರುವಂಥ ಏನೇ ಅಪ್ಡೇಟ್ಸ್ಗಳಿದ್ದರೂ ಕೂಡ ನಿಮಗೆ ಆನ್ ಟೈಮ್ ರೀಚ್ ಮಾಡೋ ಕೆಲಸವನ್ನು ನಾನು ಮಾಡ್ತೇನೆ. ಸೊ ಇದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗ್ತಿದೆ ಅಂತ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಕೂಡ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದರೆ ಏನೇ ನೋಟಿಫಿಕೇಷನ್ ಇರ್ಬೋದು, ಅಥವಾ ಏನೇ ನಿಮ್ಮ PUC ರಿಲೇಟೆಡ್ ಇರ್ಬೋದು, ಎಲ್ಲ ಅಪ್ಡೇಟ್ಸ್ಗಳು ಅಥವಾ KCET ರಿಲೇಟೆಡ್ ಅಪ್ಡೇಟ್ಸ್ಗಳು ನಿಮಗೆ ಆನ್ ಟೈಮ್ ರೀಚ್ ಆಗುತ್ತೆ. ಸರಿನಾ? ಸೊ ಈಗ ವಿಷಯಕ್ಕೆ ಬರೋದಾದರೆ ಮೊದಲನೇ ವಿಷಯ ಏನಂತ ಕೇಳಿದರೆ, ಇವತ್ತು 16th. ಇವತ್ತಿಗೆ ನಿಮಗೆ ಆಲ್ಮೋಸ್ಟ್ ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ ಇದ್ದೀರಾ ಆಲ್ಮೋಸ್ಟ್ ಹೆಚ್ಚಿನವರಿಗೆ ಇವತ್ತು ಎಕ್ಸಾಮ್ ಎಂಡ್ ಆಗುತ್ತೆ. ಎಲ್ಲ ಸಬ್ಜೆಕ್ಟ್ಗಳು ಎಂಡ್ ಆಗುತ್ತೆ. ಯಾಕಂದರೆ ಇವತ್ತು ಕಂಪ್ಯೂಟರ್ ಸೈನ್ಸ್ ಮತ್ತು ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ಎಕ್ಸಾಮ್ ಇದ್ದಿತ್ತು. ಸೊ ಇವತ್ತಿಗೆ ಎಂಡ್ ಆಗುತ್ತೆ. ಆಯಿತಾ? ಸೊ ಇದಾದ ನಂತರ ನಿಮ್ಮ ಮುಂದಿನ ನಡೆ ಏನು ಅಂತ ಕೇಳಿದರೆ, ಯಾರ್ಯಾರು ಸೈನ್ಸ್ ಸ್ಟೂಡೆಂಟ್ಸ್ಗಳಿದ್ದೀರಾ ನಿಮಗೆ ನಿಮ್ಮ ಮುಂದಿನ ನಡೆ ಏನು ಅಂತ ಕೇಳಿದರೆ KCET ಎಕ್ಸಾಮ್ ಬಗ್ಗೆ ನೀವಿನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ? ಸೊ ಅದಕ್ಕಿಂತ ಮುಂಚೆ ಸರ್ ರಿಸಲ್ಟ್ ಫಸ್ಟ್ ಬೋರ್ಡ್ ಎಕ್ಸಾಮ್ ಆಗಿದೆಯಲ್ಲ, ಇದರ ರಿಸಲ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಿದರೆ, ಅಫಿಷಿಯಲಾಗಿ ಏನಾಗಿತ್ತು ಅಂತ ಕೇಳಿದರೆ, ಎಕ್ಸಾಮ್ ಸ್ಟಾರ್ಟ್ ಆಗಲಿಕ್ಕೆ ಮುಂಚೆನೇ ನಮ್ಮ ಎಜುಕೇಷನ್ ಮಿನಿಸ್ಟರ್ ಏನೇ ಹೇಳಿದ್ರು ಕೇಳಿದರೆ, ಕರ್ನಾಟಕ ಸರ್ಕಾರದ ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದು ಏಪ್ರಿಲ್ 7th ರಿಸಲ್ಟನ್ನು ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಫಿಷಿಯಲಾಗಿ ಹೇಳಿರೋ ರಿಸಲ್ಟ್ಗಳಿದು. ಏಪ್ರಿಲ್ 7th ರಿಸಲ್ಟನ್ನು ರಿವ್ಯೂ ಮಾಡ್ತೇವೆ ಅಂತ ಹೇಳಿದ್ದಾರೆ, ಅಥವಾ ರಿಸಲ್ಟನ್ನು ರಿಲೀಸ್ ಮಾಡ್ತೇವೆ ನಮ್ಮ ಕರ್ನಾಟಕ ಸ್ಟೇಟಿನ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ರಿಲೀಸ್ ಮಾಡ್ತೇವೆ ಅಂತ ಹೇಳಿದರು. ಬಟ್ ನೋಡಿ, ಈಗ ಇನ್ನೂ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿಲ್ಲ. ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೇಳಿದರೆ, ಇನ್ನೊಂದು 3-4 ಡೇಸಲ್ಲಿ ಈ ಆನ್ಸರ್ ಪೇಪರ್ನ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಎವ್ರಿ ಇಯರ್ ಏನು ಮಾಡ್ತಾರೆ ಕೇಳಿದರೆ, ಈಗ 10th ಎಕ್ಸಾಮ್ ರಿಸಲ್ಟ್ ಇರ್ಬೋದು, ಅಥವಾ PUC ಎಕ್ಸಾಮ್ ರಿಲೇಟೆಡ್ ಇರ್ಬೋದು, ಈ ರಿಸಲ್ಟನ್ನು ಆಲ್ಮೋಸ್ಟ್ 10th ಅವರು ಇದು ಮಾಡ್ತಾರೆ, ರಿಲೀಸ್ ಮಾಡ್ತಾರೆ, ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾರೆ. ಬಟ್ ಈ ವರ್ಷ 7th ಅಂತ ಹೇಳಿದ್ದಾರೆ. ಬಟ್ ಬಿಫೋರ್ ಏಪ್ರಿಲ್ 10 ಒಳಗಡೆ ನಿಮ್ಮ ಫಸ್ಟ್ ಬೋರ್ಡ್ ಎಕ್ಸಾಮ್ನ ರಿಸಲ್ಟ್ ಬರುತ್ತೆ. ಯಾರಿಗೆ? ಸೆಕೆಂಡ್ PUC ಬೋರ್ಡ್ 1 ಎಕ್ಸಾಮ್ನ ರಿಸಲ್ಟ್ ಏಪ್ರಿಲ್ 10 ಒಳಗಡೆ ಬರುತ್ತೆ. ಇನ್ನೊಂದು 3-4 ಡೇಸಲ್ಲಿ ನನ್ನ ಅನಿಸಿಕೆ ಪ್ರಕಾರ ಇದಾಗುತ್ತೆ. ಏನು ಹೇಳ್ತಾರೆ, ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದ ತಕ್ಷಣ ರಿಸಲ್ಟ್ಗಳನ್ನು ಅವ್ರದ್ದು ವೆಬ್ಸೈಟಿಗೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿದ ತಕ್ಷಣ ರಿಲೀಸ್ ಮಾಡ್ತಾರೆ. ಈ ರಿಸಲ್ಟ್ ರಿಲೇಟೆಡ್ ಆಗಿ 1 or 2 ಡೇಸ್ ಬಿಫೋರ್ ಪ್ರೆಸ್ ಕಾನ್ಫರೆನ್ಸನ್ನು ಕರೀತಾರೆ, ಅಥವಾ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡ್ತಾರೆ. ಅದು ಬಂದಾಗ ಅದರ ರಿಲೇಟೆಡ್ ಅಪ್ಡೇಟ್ಸನ್ನು ಕೂಡ ನಾನು ನಿಮಗೆ ಆನ್ ಟೈಮ್ ರೀಚ್ ಮಾಡಿಸ್ತೇನೆ. ಇದು ಮೊದಲನೇದು. ಎರಡನೇದಾಗಿ ಇನ್ನೊಂದು ಅಪ್ಡೇಟ್ ಏನು ಅಂತ ಕೇಳಿದರೆ, ಎರಡನೇ ಅಪ್ಡೇಟು, ಈಗ ಯಾವುದು ಬೋರ್ಡ್ ಎಕ್ಸಾಮ್ಸ್ ಆಗಿದೆ ನೋಡಿ ಅದರದ್ದು ಕೀ ಆನ್ಸರ್ನ, ಅಂದರೆ ಇದು ಅಫಿಷಿಯಲ್ ಆಗಿ ಹೇಳ್ತಾ ಇರೋದು ಕೀ ಆನ್ಸರ್. ಇದು ಯಾವುದೇ ಯೂಟ್ಯೂಬ್ ಅವರಿಂದ ಅಥವಾ ಯಾವುದೇ ಕೋಚಿಂಗ್ ಸೆಂಟರಿಂದ ಬಂದಿರೋದಲ್ಲ. ಅಫಿಷಿಯಲ್ ಆಗಿ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಸೆಸ್ಮೆಂಟ್ ಬೋರ್ಡ್ ಅವರು ಅವರದ್ದೇ ಆದಂಥ ಕೀ ಆನ್ಸರ್, ಮಾಡೆಲ್ ಕೀ ಆನ್ಸರ್ನ ಬಿಟ್ಟಿದ್ದಾರೆ. ಆ ಕೀ ಆನ್ಸರ್ನ ನೀವು ನೋಡ್ಕೊಳ್ಬೋದು, ಚೆಕ್ ಮಾಡ್ಬೋದು. ಆ ಕೀ ಆನ್ಸರ್ ಎಲ್ಲಿ ಸಿಗುತ್ತೆ ಅನ್ನೋದನ್ನು ನಾನು ಅದರ ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲೋಗಿ ಚೆಕ್ ಮಾಡ್ಕೊಳ್ಬೋದು. ಯಾವ ಸಬ್ಜೆಕ್ಟಿಗೆ ನಿಮಗೆ ಚೆಕ್ ಮಾಡಬೇಕು ಅಂತಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದರ ರಿಲೇಟೆಡ್ ನಿಮ್ಗೆ ಏನಾದರೂ ಆಬ್ಜೆಕ್ಷನ್ಗಳಿದ್ದರೆ, ಅವರು ರಿಲೀಸ್ ಮಾಡಿರುವಂಥ ಕೀ ಆನ್ಸರ್ಸ್ ರಿಲೇಟೆಡ್ ಏನಾದರೂ ಆಬ್ಜೆಕ್ಷನ್ಸ್ಗಳಿದ್ದರೆ ನೀವು ಖಂಡಿತ ಆಬ್ಜೆಕ್ಷನ್ಸ್ಗಳನ್ನು ಹಾಕಬಹುದು. ಯಾವಾಗ ಲಾಸ್ಟ್ ಡೇಟು ಕೇಳಿದರೆ 19/3/2025, 2026. ಈ ತಿಂಗಳು ಇವತ್ತು 16 ಅಲ್ವಾ, ಇನ್ನು 3 ಡೇಸ್ ಇದೆ. ಸಂಜೆ 5ರವರೆಗೆ ಟೈಮ್ ಇರುತ್ತೆ. ಅಷ್ಟು ಗಂಟೆ ಒಳಗಡೆ ನಿಮ್ಗೆ ಏನೇ ಆಬ್ಜೆಕ್ಷನ್ಗಳಿದ್ರು, ಅವರು ರಿಲೀಸ್ ಮಾಡಿದಂಥ ಕೀ ಆನ್ಸರ್ಸ್ ಬಗ್ಗೆ ಏನೇ ಆಬ್ಜೆಕ್ಷನ್ಸ್ಗಳಿದ್ರು, ನೀವು https://keab.karnataka.government.in ಅಲ್ಲಿಗೆ ಹೋಗಿ ನೀವು ಲಾಗಿನ್ ಆಗಿ PU ಸ್ಟೂಡೆಂಟ್ಸ್ ಕಾರ್ನರಿಗೆ ಹೋಗಿ ಆಬ್ಜೆಕ್ಷನನ್ನು ನೀವು ಇದು ಮಾಡಬೇಕು ವಿತ್ ಪ್ರೂಫ್. ಯಾವ ಕ್ವಶನ್ಗೆ ಏನು ಆಬ್ಜೆಕ್ಷನ್, ಯಾಕೆ ಆ ಆಬ್ಜೆಕ್ಷನ್ ಇದೆ, ಇದರ ಆನ್ಸರ್ ಯಾಕೆ ನೀವು ಕೊಟ್ಟಿದ್ರಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನು ನೀವಲ್ಲಿ ಕೊಡಬೇಕು, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ತಕ್ಷಣ ಅವರು ಅದನ್ನು ಚೆಕ್ ಮಾಡ್ತಾರೆ. ಇನ್ ಕೇಸ್ ಅದು ವ್ಯಾಲಿಡ್ ಅಂತಿದ್ರೆ ಖಂಡಿತ ಒಂದು ಅಫಿಷಿಯಲ್ ಆಗಿ ನೀವು ಆನ್ಸರ್ ಕೀಯನ್ನು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಇದು ಎರಡನೇ ಅಪ್ಡೇಟ್. ಮೂರನೇ ಅಪ್ಡೇಟ್ ಏನು ಅಂತ ಕೇಳಿದರೆ, ಈ ವರ್ಷ ಬಂದಂತಹ
ನ್ಯೂ ರೂಲ್ಸ್ ಏನು ಅಂತ ಕೇಳಿದರೆ, ಯಾರೇ ಆಗಲಿ ಸ್ಟೂಡೆಂಟ್ಸ್ಗಳು ನೀವು ಫೇಲ್ ಆಗ್ಬೋದು, ಎನಿ ಸ್ಟೂಡೆಂಟು ಫೇಲ್ ಆದವರು ಅಥವಾ ಇಂಪ್ರೂವ್ ಮಾಡಬೇಕು ಅಂತಿದ್ದವರಿಗೆ ಓನ್ಲಿ 2 ಅಟೆಂಪ್ಟ್ಗಳಿರುತ್ತೆ. 2 ಅಟೆಂಪ್ಟ್ ಇನ್ ದ ಸೆನ್ಸ್ 2 ಇಯರ್ಸ್ ಅವರು ಎಕ್ಸಾಮನ್ನು ಬರಿಬೋದು. ಅಂದರೆ ಈ ವರ್ಷ ನೀವು ರೆಗ್ಯುಲರ್ ಸ್ಟೂಡೆಂಟಾಗಿ ಎಕ್ಸಾಮ್ ಬರೆದ್ರೆ ನಿಮ್ದು ಇನ್ ಕೇಸ್ ಕಡಿಮೆ ಮಾರ್ಕ್ಸ್ ಬಂತು ಅಥವಾ ಫೇಲ್ ಆಯಿತು ಅಂತಿದ್ದರೆ ನೀವು ಮತ್ತೆ ಎಕ್ಸಾಮನ್ನು ಬರೀಬೇಕು, ಮಾರ್ಕ್ಸನ್ನು ಇಂಪ್ರೂವ್ ಮಾಡಬೇಕು ಅಂತಿದ್ರೆ ಈ ವರ್ಷದ 3 ಎಕ್ಸಾಮು ಮತ್ತು ನೆಕ್ಸ್ಟ್ ವರ್ಷದ 3. ಯಾಕಂದರೆ ನಮ್ಮ ಕರ್ನಾಟಕ ಸ್ಟೇಟಿಂದ ಎವ್ರಿ ಇಯರ್ 3 ಬೋರ್ಡ್ ಎಕ್ಸಾಮನ್ನು ಮಾಡಿದ್ದಾರೆ ಲಾಸ್ಟ್ 2 ಇಯರ್ಸಿಂದ. ಸೊ ಟೋಟಲ್ ಆಗಿ ನಿಮಗೆ 6 ಎಕ್ಸಾಮ್ಸ್ ಇರುತ್ತೆ. ಅಂದರೆ 2 ಇಯರ್ಸ್ ಮಾತ್ರ ಟೈಮ್ ಇರುತ್ತೆ. ಇದು ರೆಗ್ಯುಲರ್ ಸ್ಟೂಡೆಂಟ್ಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ, ರಿಪೀಟೆಡ್ ಸ್ಟೂಡೆಂಟ್ಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ, ಪ್ಲಸ್ ಪ್ರೈವೇಟ್ ಸ್ಟೂಡೆಂಟ್ಸ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ವಿದಿನ್ 2 ಇಯರ್ಸ್ ನೀವು ನಿಮ್ಮ ಯಾವುದೇ ಸಬ್ಜೆಕ್ಟ್ಗಳಿದ್ರು ಇಂಪ್ರೂವ್ ಮಾಡಬೇಕಂತಿದ್ರು ಅಥವಾ ಫೇಲ್ ಆಗಿದ್ದು ಪಾಸ್ ಆಗಬೇಕು ಅಂತಿದ್ರು ನೀವು ಅಷ್ಟರ ಒಳಗಡೆ ಇದನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಅಂದರೆ ಟೋಟಲ್ ಆಗಿ ನಿಮಗೆ 6 ಅಟೆಂಪ್ಟ್ಸ್ಗಳಿರುತ್ತೆ. ಎವ್ರಿ ಇಯರ್ 3 ಅಟೆಂಪ್ಟ್ಸ್ಗಳಿರುತ್ತೆ. ಸೊ ನೆಕ್ಸ್ಟ್ ಇಯರ್ 3 ಅಟೆಂಪ್ಟ್ಸ್ಗಳಿರುತ್ತೆ. ಟೋಟಲ್ 6 ಅಟೆಂಪ್ಟ್ಸ್ ಒಳಗಡೆ ನಿಮ್ಮ PUC ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಇದು 3ನೇ ಅಪ್ಡೇಟ್, ಸರಿನಾ? ಇನ್ನು ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು, ಸರ್ ಸೆಕೆಂಡ್ ಬೋರ್ಡ್ ಎಕ್ಸಾಮನ್ನು ಬರೀಬೇಕು ಅಂತ ಇದ್ದೇನೆ ನಾನು, ಸರ್ ಹೇಗೆ ಸರ್ ಇದನ್ನು KCETಗೆ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತ ತುಂಬ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರು. ಅದ್ರ ರಿಲೇಟೆಡ್ ವೀಡಿಯೋವನ್ನು ವಿತ್ ಪ್ರೂಫ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ, ಸರಿನಾ? ಸೊ ಇದು ನಿಮಗೆ ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗಿದು ಕನ್ಸಿಡರ್ ಆಗುತ್ತಾ ಇಲ್ವಾ ಅದೆಲ್ಲ ಸೆಕೆಂಡ್ರಿ. ಈಗ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮ್ಮ ಮುಂದಿನ ಗೋಲ್ ಏನು ಅಂತ ಕೇಳಿದರೆ KCET ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ KCET ಅನ್ನೋದು ನಿಮ್ಮ ಲೈಫ್ ಚೇಂಜಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಇನ್ನು 40 ದಿನ ಟೈಮ್ ಇದೆ. ನೀವು ಏನು ಕೂಡ ಮಾಡ್ಬೋದು. ಅರೌಂಡ್ 40 ಡೇಸ್ ಟೈಮ್ ಇದೆ. ನೀವು ಏನು ಕೂಡ ಮಾಡ್ಬೋದು ಯಾವುದರಲ್ಲಿ, KCETಯಲ್ಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹೇಳ್ತೇನೆ ಸ್ಟೂಡೆಂಟ್ಸ್, ನೀವು ಬೋರ್ಡ್ ಎಕ್ಸಾಮಲ್ಲಿ ಕ್ವಶನ್ಸನ್ನು ಪ್ರೆಡಿಕ್ಟ್ ಮಾಡ್ಬೋದು. ಔಟ್ ಆಫ್ 100 80 ಮಾರ್ಕ್ಸ್ ಇದರಿಂದ ಬಂದೇ ಬರುತ್ತಂತ ಪ್ರೆಡಿಕ್ಟ್ ಮಾಡ್ಬೋದು. ಈ 70ಯಲ್ಲಿ 30 ಮಾರ್ಕ್ಸ್ ನಿಮ್ಗೆ ಆಲ್ರೆಡಿ ಲ್ಯಾಬಲ್ಲಿ ಕೊಟ್ಟಿರ್ತಾರೆ. ವರ್ಸ್ಟ್ ಕೇಸು 25 ಅಂತೂ ಕೊಟ್ಟಿರ್ತಾರೆ. ಇನ್ನು ಉಳಿದಿರೋ 70ಯಲ್ಲಿ ನಿಮಗೊಂದು 50 ಮಾರ್ಕ್ಸ್ ಸಿಗೋದು ಏನೂ ಕಷ್ಟ ಇಲ್ಲ. 45 to 50 ಮಾರ್ಕ್ಸ್, ಯಾಕಂದರೆ ಪ್ರೆಡಿಕ್ಟ್ ಮಾಡ್ಬೋದು. ಅದು ಯಾರಾದರೂ ಪ್ರೆಡಿಕ್ಟ್ ಮಾಡ್ಬೋದು, ಈಸಿಯಾಗಿ ಪ್ರೆಡಿಕ್ಟ್ ಮಾಡ್ಬೋದು. 60+ ಕೂಡ ಪ್ರೆಡಿಕ್ಟ್ ಮಾಡ್ಬೋದು. 70ಗೆ 70 ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗದೇ ಇದ್ದರೂ ಒಂದು 55 to 65 ಯಾರೂ ಕೂಡ ಪ್ರೆಡಿಕ್ಟ್ ಮಾಡ್ಬೋದು. ಅಥವಾ ನೀವು ಪ್ರೀವಿಯಸ್ 2 ಡೇಸ್ ಕೂತ್ಕೊಂಡು ಎಲ್ಲ ಚಾಪ್ಟರ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಈ ಇಂಪಾರ್ಟೆಂಟ್ ಕ್ವಶನ್ಸನ್ನೇ ನೀವು ಓದ್ಕೊಂಡು ಹೋದರೆ, ಈಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಬಂದಿರೋದು ಇದನ್ನೇ ಓದ್ಕೊಂಡು ಹೋದರೆ ನಿಮಗೆ ಔಟ್ ಆಫ್ 70ಯಲ್ಲಿ 55+ ಏನೂ ಪ್ರಾಬ್ಲಮ್ ಇಲ್ಲ, ಅಥವಾ 50+ ಏನೂ ಪ್ರಾಬ್ಲಮ್ ಇಲ್ಲ ಅಲ್ವಾ? ಬಟ್ KCET ಹಾಗಲ್ಲ ಸ್ಟೂಡೆಂಟ್ಸ್. ನಾನು ಎಲ್ರಿಗೂ ಹೇಳೋದು, ದಯವಿಟ್ಟು ರಿಯಲಿಸ್ಟಿಕ್ಕಾಗಿ ಒಂದು ಗೋಲನ್ನು ಇಟ್ಕೊಳ್ಳಿ. ಯಾರೋ ಕೋಚಿಂಗ್ ಸೆಂಟರು, ಯಾರೋ ಯೂಟ್ಯೂಬ್ ಅವರು ಬಿಲೋ 1000 ರ್ಯಾಂಕ್ ನಮ್ಮ KCETಗೆ ಸೇರಿಕೊಳ್ಳಿ, ಬಿಲೋ 1000 ರ್ಯಾಂಕ್ ತೆಗಿಬೋದು ಅಂತ ಹೇಳ್ತಾರಂತ ಅಂದ್ಕೊಂಡು ಅನ್ರಿಯಲಿಸ್ಟಿಕ್ಕಾಗಿ ಗೋಲನ್ನು ಇಟ್ಕೊಂಡು ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಇಫ್ ಯು ಆರ್ ಕೇಪೇಬಲ್ ಇನಫ್. ಇಲ್ಲ ಸರ್ ನನಗೀಗ ಆಲ್ರೆಡಿ ಬೋರ್ಡ್ಸಲ್ಲಿ PCMಲ್ಲಿ 300 ಬಂದಿದೆ, ನನಗೆ ಆಲ್ರೆಡಿ KCETಯಲ್ಲಿ ಇವಾಗ ಮಾಕ್ ಟೆಸ್ಟನ್ನು ಕೊಟ್ಟಾಗ ನನಗೆ ಆಲ್ಮೋಸ್ಟ್ 100+ ಬರ್ತಾ ಇದೆ, 110 ಬರ್ತಾ ಇದೆ. ಇನ್ನೊಂದು 40 ಡೇಸಲ್ಲಿ ನಾನೊಂದು 140ಗೆ ನಾನು ಪುಷ್ ಮಾಡುವಂಥ ಕೆಪಬಿಲಿಟಿ ನನಗೆ ಇದೆ ಅಂತ ಆದರೆ ಮಾತ್ರ ಆ ಒಂದು ಅನ್ರಿಯಲಿಸ್ಟಿಕ್ ಐಡಿಯಾ ಅಥವಾ ನಿಮಗೆ ರಿಯಲಿಸ್ಟಿಕ್ ಆಗಿರುವಂಥ ಬಿಲೋ 1000 ರ್ಯಾಂಕನ್ನು ಇದಾಗಿ ಇಟ್ಕೊಳ್ಳಿ, ಏನು ಗೋಲಾಗಿ ಇಟ್ಕೊಳ್ಳಿ. ಅದು ಬಿಟ್ಕೊಂಡು ಯಾವುದೋ ಕೋಚಿಂಗ್ ಸೆಂಟರ್ ಅವ್ರು ಹೇಳ್ತಾರೆ ಇದಿಷ್ಟು ಓದ್ಕೊಳ್ಳಿ ಬಿಲೋ 1000 ರ್ಯಾಂಕ್ ಬರುತ್ತೆ, ಈಸಿ ಬರುತ್ತೆ. ಇಲ್ಲ, KCET ಈಸ್ ಅನ್ಪ್ರೆಡಿಕ್ಟೇಬಲ್. KCETಯಲ್ಲಿ ಒಂದು ಮೇನ್ ಏನಂತ ಕೇಳಿದರೆ, ಒಂದು ನಿಮ್ಮದು ಟೈಮ್ ಕನ್ಸ್ಟೆಂಟ್. ಟೈಮ್ ಈಸ್ ಅ ಬಿಗ್ಗೆಸ್ಟ್ ಕನ್ಸ್ಟೆಂಟ್, ಅದು ಒಂದು ಪ್ರಾಬ್ಲಮ್. ಮತ್ತೊಂದು KCETಯಲ್ಲಿ ನಿಮಗೆ ಏನು ಹೇಳ್ತಾರೆ, ಔಟ್ ಆಫ್ 180 ಒಂದು 50 to 60 ಮಾರ್ಕ್ಸನ್ನ ಈಸಿಯಾಗಿ ನೀವು ಇದು ಮಾಡ್ಬೋದು, ಅಟೆಂಡ್ ಮಾಡ್ಬೋದು ಯಾವುದರಲ್ಲೇ ಆಗಲಿ. 180ಯಲ್ಲಿ ನಾನು ಹೇಳ್ತಾ ಇರೋದು 50 to 60 ಅಥವಾ ಒಂದು 75 ಅಪ್ ಟು 75 ಅಂತ ಅಂದ್ಕೊಂಡ್ರು. ನಾನು ಎಕ್ಸಾಂಪಲ್ ಹೇಳ್ತಾ ಇರೋದು 75 ಈಸಿ ಕೊಡೋದಿಲ್ಲ, ಒಂದು 20 to 25 ಮಾರ್ಕ್ಸ್ ಈಚ್ ಸಬ್ಜೆಕ್ಟಲ್ಲಿ ಈಸಿ ಟು ಮಾಡರೇಟ್ ಇರುತ್ತೆ. ಅದಾದ ನಂತರ ನಿಮ್ಮ ಸ್ಪೆಷಲ್ ಥಿಂಕಿಂಗ್ ಬೇಕೇ ಬೇಕು. ಹಾಗಾದರೆ ಸರ್ ನಾನು ಈ 40 ಡೇಸಲ್ಲಿ ನನ್ನ KCET ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ವಾ? ಆಗತ್ತೆ. ನೀವು 40 ಡೇಸಲ್ಲಿ ನಿಮ್ಮ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಪ್ರಾಕ್ಟೀಸ್ ದಟ್ಸ್ ಇಟ್. ಮ್ಯಾಥ್ಸಲ್ಲಿ ನಿಮಗೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಹೇಳಿದರೆ ಪ್ರಾಬ್ಲಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಪ್ರಾಕ್ಟೀಸ್ ಮಾಡಿ ಯಾವ ಲೆವೆಲಿಗೆ ಬರಬೇಕು ಅಂತ ಕೇಳಿದರೆ ಕೆಲವೊಂದು ಸ್ಟೆಪ್ಸ್ಗಳನ್ನು ಸ್ಕಿಪ್ ಮಾಡ್ಕೊಂಡು ಹೋಗೋಷ್ಟು ಕೆಪಬಿಲಿಟಿ ಇರಬೇಕು. ಆವಾಗ ನಿಮಗೆ ಆ ಕ್ವಶನು 5 ಮಾರ್ಕ್ಸ್ ಕ್ವಶನು ಇಲ್ಲಿ 1 ಮಾರ್ಕ್ಸಿಗೆ ಬಂದಿದ್ದಿದ್ರು ಕೂಡ ನೀವು ವಿದಿನ್ 1 ಮಿನಿಟ್ ಆರಾಮ್ಸೆ ಮಾಡ್ಬೋದು. ಎರಡನೇದಾಗಿ ನಿಮ್ಮದು ಶಾರ್ಟ್ಕಟ್ ಟ್ರಿಕ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು 10 ಕ್ವಶನ್ಸನ್ನು ನೀವು ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡಿ ಒಂದು 5 ಮಿನಿಟ್ಸ್ ಒಳಗಡೆ ಮಾಡಿದರೆ ಆ 5 ಮಿನಿಟ್ಸನ್ನು ಬೇರೆ ಕ್ವಶನ್ಸ್ಗೆ ಇನ್ವೆಸ್ಟ್ ಮಾಡ್ಬೋದು. ಸೊ ಈ
ಥರ ಲಾಜಿಕಲಿ ಥಿಂಕ್ ಮಾಡಿ ರಿಯಲಿಸ್ಟಿಕ್ ಆಗಿ ಇಟ್ಕೊಂಡು ಈಗ ಬಿಲೋ 10,000 ಬರಬೇಕು ಸರ್. ನನಗೀಗ ಆಲ್ರೆಡಿ PCM ಅಲ್ಲಿ ಒಂದು 270 ಬರುತ್ತೆ, 260 to 270 ಬರುತ್ತೆ. ನನಗೆ ಬಿಲೋ 10,000 ರ್ಯಾಂಕ್ ಬರಬೇಕು ಅಂತ ಹೇಳಿದ್ರೆ ಆ್ಯಸ್ ಯು ಸೆಡ್ ಅರ್ಲಿಯರ್ ಇನ್ ಯುವರ್ ವೀಡಿಯೋ, ನನ್ನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೇನೆ, ನೀವು 120 to 130 ತೆಗಿಲೇಬೇಕಾಗುತ್ತೆ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಪ್ರಿಡಿಕ್ಷನ್. KCET ಪ್ರಿಡಿಕ್ಷನ್ ಪ್ರಕಾರ ಕ್ವಶನ್ ಪೇಪರ್ ಈಸಿ ಇದ್ದರೆ 120 to 130 ತೆಗಿಲೇಬೇಕು. ನೀವು 10,000 ಬಿಲೋ ರ್ಯಾಂಕ್ ಬರಬೇಕು ಅಂತ ಹೇಳಿದರೆ 120 to 130 ಕಂಪಲ್ಸರಿ ತೆಗಿಲೇಬೇಕು. ಸೊ ಅದಕ್ಕೆ ಸರಿಯಾಗಿ ನೀವು ಯಾವ ಚಾಪ್ಟರ್ನ ಓದಬೇಕು, ಯಾವ ಚಾಪ್ಟರ್ ಮೋರ್ ವೆಯ್ಟೇಜ್ ಇದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಯಾವ ಚಾಪ್ಟರ್ಗೆ ಇಂಟರ್ ಕನೆಕ್ಷನ್ ಇದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು PUC ಬೋರ್ಡಲ್ಲಿ ಒನ್ ಶಾಟ್ ಅಂದರೆ ವಿದಿನ್ 1 hour ನೀವು ಒಂದು ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೋದು. ಯಾಕಂತ ಕೇಳಿದ್ರೆ PUC ಬೋರ್ಡಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಬಂದೇ ಬರುತ್ತೆ, 100% ಬಂದೇ ಬರುತ್ತೆ. CET ಹಾಗಲ್ಲ. ನೀವು 1 ವಾರ ಇದ್ದಾಗ ನಾನು ಓದ್ಕೊಳ್ತೇನೆ, 2 ದಿನ ಇದ್ದಾಗ ಓದ್ಕೊಳ್ತೇನೆ, ನಮ್ಗೆ ಆ ಸರ್ ಅದನ್ನು ಹೇಳಿದ್ದಾರೆ, ಇವ್ರು ಇಂಪಾರ್ಟೆಂಟ್ ಫಿಕ್ಸ್ಡ್ ಹೇಳಿದ್ದಾರೆ, ಅದು ಬಂದೇ ಬರುತ್ತೆ. ಇದೆಲ್ಲ ಸುಳ್ಳು, ನೆನಪಿಟ್ಕೊಳ್ಳಿ. PUCಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಫಾರ್ KCET. ಅದು ನಾನು ನಿಮ್ಗೆ ಹೇಳೋದು. ಕೆಮಿಸ್ಟ್ರಿಗೆ NCERTನ ಲೈನ್ ಬೈ ಲೈನ್ ಓದ್ಕೊಳ್ಳಿ. ಮ್ಯಾಥ್ಸಿಗೆ ಏನು ಮಾಡಬೇಕು ಅಂತ ಕೇಳಿದರೆ ನೀವು ಪ್ರಾಕ್ಟೀಸ್ ಮಾಡಿ, ಪ್ರಾಬ್ಲಮ್ಸ್ಗಳನ್ನು ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ, ಫಾಸ್ಟಾಗಿ ಮಾಡಲಿಕ್ಕೆ ಟ್ರೈ ಮಾಡಿ. ಅದೇ ವೆರಿ ಇಂಪಾರ್ಟೆಂಟ್ ಮ್ಯಾಥ್ಸಲ್ಲಿ. ಅದಾದ ನಂತರ ಫಿಸಿಕ್ಸಿಗೆ ನ್ಯೂಮರಿಕಲ್ಸ್ ಬರುತ್ತೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ನಾನು ಹೇಳೋದು 60ಗೆ 60 ಟಾರ್ಗೆಟ್ ಮಾಡಬೇಡಿ. ನಿಮಗೆ ಹೋಲ್ಡ್ ಇದೆಯಾ ಸರ್, ನಾನು 120 to 130 ಬರಬೇಕು, ಈಚ್ ಸಬ್ಜೆಕ್ಟಲ್ಲಿ ನಾನು 45ನ ನಾನು ಟಾರ್ಗೆಟ್ ಮಾಡಬೇಕು. ಆ 45 ಟಾರ್ಗೆಟ್ ಮಾಡಬೇಕಂತ ಹೇಳಿದರೆ ನಾನು ಯಾವ ಚಾಪ್ಟರ್ನ ಓದಬೇಕು, ಈ ಥರ ಏನು ಸ್ಮಾರ್ಟ್ಲಿ ಸ್ಟಡಿ ಮಾಡಿಕೊಳ್ಳಿ, ಸ್ಟ್ರಾಟರ್ಜಿನ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಯಾವುದಾದ್ರು ಸಬ್ಜೆಕ್ಟಲ್ಲಿ ತುಂಬ ಹೋಲ್ಡ್ ಇದ್ದರೆ ಅದರಲ್ಲಿ ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಮಿಸ್ಟ್ರಿಯಲ್ಲಿ ನಿಮಗೆ ತುಂಬ ಹೋಲ್ಡ್ ಇದ್ದರೆ, ಇಲ್ಲ ಸರ್ ನನ್ನ ಕೆಮಿಸ್ಟ್ರಿಯಿಂದ ತುಂಬ ಇಷ್ಟ ಸಬ್ಜೆಕ್ಟು, ನಾನು ಅದರಲ್ಲಿ 50ವರೆಗೂ ತೆಗಿಬೋದು ಅಂತಿದ್ರೆ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಇಟ್ ಡಸಂಟ್ ಮ್ಯಾಟರ್ಸ್, ನೀವು ಎಲ್ಲದರಲ್ಲೂ ಈಕ್ವಲ್ ಆಗಿ 45 ತೆಗಿಬೇಕು ಅಂತಿಲ್ಲ. ನಿಮ್ಗೆ ಯಾವುದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅದರಲ್ಲಿ ಜಾಸ್ತಿ ತೆಕ್ಕೊಳ್ಳಿ. ಬಟ್ ಪ್ಲೀಸ್ ಎಲ್ರಿಗೂ ಹೇಳೋದಂತ ಕೇಳಿದರೆ KCETಗೆ ದಯವಿಟ್ಟು ಪ್ರಿಪೇರ್ ಆಗಿ. ಯಾವ ಕೋಚಿಂಗ್ ಸೆಂಟರ್ ಅವರು ಬಿಲೋ 1000 ರ್ಯಾಂಕ್ ಅವರು ಇದರಲ್ಲಿ ಕೋಚಿಂಗ್ ಸೆಂಟ್ರಲ್ಲಿ 1,000ದಿಂದ 2,000 ಜನ ಸ್ಟೂಡೆಂಟ್ಸ್ಗಳು ಇರ್ತಾರೆ, ಎಲ್ಲರಿಗೂ ಬಿಲೋ 1000 ರ್ಯಾಂಕ್ ಕೊಡ್ಸ್ಲಿಕ್ಕೆ ಆಗೋದಿಲ್ಲ. ನೀವು ಅವ್ರನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಅವ್ರು ಹೇಳಿದ್ದು ಬರುತ್ತಂತ ಹೇಳಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಪ್ರಾಕ್ಟೀಸ್ ಮಾತ್ರ ನಿಮ್ಮನ್ನು ಸೇವ್ ಮಾಡುತ್ತೆ. ನೀವು 10 hours ಆದರೂ ಪ್ರಾಕ್ಟೀಸ್ ಮಾಡಿ, 12 hours ಆದರೂ ಪ್ರಾಕ್ಟೀಸ್ ಮಾಡಿ. ಇಟ್ಸ್ ಲೆಫ್ಟ್ ಟು ಯು. ಯು ನೋ ದ ಕಾಂಪಿಟೇಷನ್. ಆಲ್ರೆಡಿ 3,40,000 ಪ್ಲಸ್ ಸ್ಟೂಡೆಂಟ್ಸ್ಗಳು ರಿಜಿಸ್ಟರ್ ಆಗಿದ್ದಾರೆ. ಇನ್ ಕೇಸ್ 3,20,000 ಸ್ಟೂಡೆಂಟ್ಸ್ಗಳು ವರ್ಸ್ಟ್ ಕೇಸ್ ಎಕ್ಸಾಮ್ ಬರೆದ್ರೂ ಕೂಡ ಬಿಲೋ 1,000 ರ್ಯಾಂಕ್ ಬರೋದು ಇಟ್ ಈಸ್ ನೀವು ಹೇಳೋದಷ್ಟು ಈಸಿ ಇಲ್ಲ. ಯಾವುದೋ ಕೋಚಿಂಗ್ ಸೆಂಟರು ಅಥವಾ ಯಾರೋ ಹೇಳೋದಷ್ಟು ಈಸಿ ಇಲ್ಲ. 1000 ರ್ಯಾಂಕ್ ಬಿಲೋ 1000 ರ್ಯಾಂಕ್ ಸುಮ್ಮನೆ ಒಂದು ಪ್ಲ್ಯಾನನ್ನು ಕೊಟ್ಕೊಂಡು ಇದನ್ನು ಓದ್ಕೊಳ್ಳಿ, ಇಷ್ಟು ಓದ್ಕೊಳ್ಳಿ, ನಿಮಗೆ 1000 ರ್ಯಾಂಕ್ ಬಿಲೋ ಬರುತ್ತೆ ಅಂತ ಹೇಳಿದರೆ ಇಟ್ ಈಸ್ ಬಿಗ್ಗೆಸ್ಟ್ ಬ್ಲಂಡರ್. ಓಕೆ, ಸೊ ನಿಮ್ಮ ಹಾರ್ಡ್ ವರ್ಕನ್ನು ಮಾಡಿ, ರಿಯಲಿಸ್ಟಿಕ್ ಆಗಿ ಒಂದು ಗೋಲನ್ನು ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. KCET ರಿಲೇಟೆಡ್ ಇರ್ಬೋದು ಅಥವಾ ನಿಮ್ಮ PUC ರಿಲೇಟೆಡ್ ಇರ್ಬೋದು, ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮ್ಗೆ ಇದು ಆನ್ ಟೈಮ್ ರೀಚ್ ಆಗಬೇಕು ಅಂತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇದ್ರ ರಿಲೇಟೆಡ್ ಏನೇ ನಿಮಗೆ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.